ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ ಸ್ಕೂಲ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸರ್ ಏನು ಕೋಟಿಂಗ್ ಪ್ರೈಸ್ ಏನು ಮಾಡ್ತಾ ಇದ್ದೀರಾ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 3,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 4,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ 3,50,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 3,55,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,95,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 275 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 275 ಗೆ ಕ್ಲೋಸ್ ಆಗುತ್ತೆ ಇದು. ಹೌದು ಸರ್. ಸರ್ ಇದಕ್ಕೆ ಪ್ರೈಸಿಂಗ್ ಕೋಡ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 4,85,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ ಸ್ಕೂಲ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ಇವತ್ತೆಲ್ಲಪ್ಪ ಬಂದಿದ್ದೀವಿ ಅಂತ ಹೇಳಿದೆ, ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀವಿ. ಸೊ ಸಮೀರ್ ಬೈನ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಅವ್ರನ್ನ ನೀವು ನೋಡಿರ್ತೀರಾ. ನಮ್ಮ ಚಾನಲಲ್ಲಿ ಪರ್ಟಿಕ್ಯುಲರ್ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಫೀಚರ್ ಆಗ್ತಿರೋಂಥ ವಿಡಿಯೋ ಇದು. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಪ್ಪ ಬರುತ್ತೆ ಅಂತ ಹೇಳಿದರೆ ಕನಕಪುರ ಮೇನ್ ರೋಡಲ್ಲಿ ಬರುತ್ತೆ. ಪಿಲ್ಲರ್ ನಂಬರ್ 165 ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಬಳಿ ಬರುತ್ತೆ. ಸೊ ನಿಮಗೆ ಎಕ್ಸಾಕ್ಟ್ ಅಡ್ರೆಸ್ ಏನಾದರೂ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಸಿಗುತ್ತೆ ಆ್ಯಂಡ್ ಮ್ಯಾಪ್ ಲಿಂಕು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ. ಸಮೀರ್ ಬಾಯ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಬೈ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಬಡಿಯಾ ಸರ್. ಓಕೆ. ಸೊ ಸಮೀರ್ ಬಾಯ್ನ ಇವತ್ತು ಕೇಳೋಣ ಸರ್, ನಮ್ಮ ವ್ಯೂವರ್ಸ್ಗೆ ಇವತ್ತು ಏನು ಆಫರ್ಸ್ಗಳಿಗೆ ಇದಾವೆ ಮತ್ತೆ ಯಾವ? 1 ಇಯರ್ ಇಂಜಿನ್ ವಾರಂಟಿ, 1 ಇಯರ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಆನ್ ಡೀಸೆಲ್ ಕೊಡ್ತೀನಿ. ಓನ್ಲಿ ಫಿಕ್ಸ್ ಪ್ರೈಸ್ ಅಲ್ಲಿ ಸರ್. ಓನ್ಲಿ ಫಿಕ್ಸ್ಡ್ ಪ್ರೈಸ್ ಅಲ್ಲಿ. ನೆಗೋಷಿಯೇಷನ್ ಇದ್ರೆ ಮಾಡಲ್ವಾ ಹೇಗೆ ಸರ್? ಪ್ರೈಸ್ ಅಲ್ಲಿ ನೆಗೋಷಿಯೇಷನ್ ಪ್ರೈಸ್ ಹೇಳ್ಬಿಟ್ಟಿರ್ತೀನಿ. ಫಿಕ್ಸ್ ಅದನ್ನೇ ಸರ್. ಫಿಕ್ಸ್ ಅದನ್ನೇ ಇರುತ್ತೆ. ಹೌದು ಸರ್. ಸೊ ಇವತ್ತು ಯಾವ ರೇಂಜ್ ಇಂದ? 2,75,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಅಪ್ ಟು 12 lakhs ವರೆಗೂ ಸಿಗುತ್ತೆ ಸರ್. ಅಪ್ ಟು 12 lakhs ವರೆಗೂ ಸಿಗುತ್ತೆ. ಹೌದು. ಸೊ EMI ಫೆಸಿಲಿಟಿ ಬಗ್ಗೆ ಅಂದ್ರೆ ಲೋನ್ ಬಗ್ಗೆ ಲೋನ್ ಬಂದ್ಬಿಟ್ಟು 2009 ಮಾಡೆಲ್ ಇಂದ ಮಾಡ್ಕೊಡ್ತೀನಿ ಸರ್. 2009 ಮಾಡೆಲ್ ಮೇಲೆ ನಿಮ್ಗೆ ಯಾವುದೇ ಕಾರ್ ಬಂದ್ರೂ ಲೋನ್ ಆಗುತ್ತೆ. ಹೌದು ಸರ್. ಸರಿ, ಇವತ್ತು ಒಂದೊಂದೇ ಕಾರ್ ನೋಡ್ತಾ ಹೋಗೋಣ ಸರ್. ಫಸ್ಟ್ ಯಾವ ಕಾರ್ ಇದೆ ಸರ್? ಸೊ ಇಲ್ಲೊಂದು ಸ್ಕೋಡಾ ಲಾರಾ ಇದೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ 2010 ಮಾಡೆಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್ 1,02,000 ರನ್ ಆಗಿದೆ. ಎಲಿಗೆಂಟ್ ಸರ್ ಇದು. ಓಕೆ. ಟೈರ್ ಪ್ರೊಫೈಲ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ 90% ಟೈರ್ ಇದೆ. ಸೊ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಬರುತ್ತೆ ಸರ್. ಓಕೆ. 7 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಸರ್ ಇದು. 7 ಸ್ಪೀಡ್ ಬರುತ್ತೆ. ಹೌದು ಸರ್. DSD ಗೇರ್ ಬಾಕ್ಸ್. ಓಕೆ. DSD. ಓಕೆ. ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಬರುವಂತದ್ದು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಇರುವಂತದ್ದು. ಸೊ ಮ್ಯಾಗ್ವಿಲ್ ಕೂಡ ಬರುತ್ತೆ. ಟೈರ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ನೋಡಬಹುದು ನೀವು. ಡಿಫಾಗರ್ ಇದೆ, ರೇರ್ ವೈಪರ್ ಬರಲ್ಲ. ಸೊ TDI ಇದು ಸರ್. ಏನ್ ಮೈಲೇಜ್ ಬರುತ್ತೆ ಸರ್ ಇದು? ಸಿಟಿ ಒಳಗಡೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಸರ್ ಏನು ಕೋಟಿಂಗ್ ಪ್ರೈಸ್ ಏನ್ ಮಾಡ್ತಾರೆ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 3,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,75,000 ಗೆ ಕ್ಲೋಸ್ ಆಗುತ್ತೆ. ಹೌದು ಸರ್. ಸೊ ಇಲ್ಲಿ ಒಂದು ವೋಲ್ಕ್ಸ್ ವ್ಯಾಗನ್ ಇದೆ. ಸೊ ಯಾವ್ದು ಸರ್ ಇದು? ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಇದು. 2012 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 80,000 ಓಡಿದೆ. ಹೈಲೈನ್ ಡೀಸೆಲ್ ಸರ್ ಇದು. 2 ಲೀಟರ್ ಇಂಜಿನ್ ಬರುತ್ತೆ. ಆಟೋಮ್ಯಾಟಿಕ್ DSD ಗೇರ್ ಬಾಕ್ಸ್ ಬರುತ್ತೆ ಸರ್. 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಟೈರ್ ಪ್ರೊಫೈಲ್ ಸರ್ ಏನ್ ಸರ್? ಟೈರ್ ಪ್ರೊಫೈಲ್ 40% ಇದೆ ಸರ್. 40% ಇದೆ. ಸೊ ಮ್ಯಾನೇಜಬಲ್. ಸರ್ ಹೇಳಿ ಸರ್, ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಬೈ ಇದರಲ್ಲಿ ಬಂದ್ಬಿಟ್ಟು 8 ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ. ಇದು ಆಟೋಮ್ಯಾಟಿಕ್ ಅಲ್ವಾ? ಹೌದು ಸರ್. ಆಟೋಮ್ಯಾಟಿಕ್ DSD ಗೇರ್ ಬಾಕ್ಸ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಇದು. ಲೆದರ್ ಅಪೋಸ್ಟ್ರಿ ಬರುತ್ತೆ. ಸರ್ ಎಷ್ಟನೇ ಓನರ್ ಆಗಿದೆ ಅಂತ ಹೇಳಿದ್ರಿ ಇದು? ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಹೌದು. ಸೊ ನೋಡಬಹುದು ಜೆಟ್ಟಾ ಇದು ನಾರ್ಮಲ್ ಆಗಿ ಬೇರೆ ಎಲ್ಲೂ ಸಿಗಲ್ಲ. ಸೊ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ 7,25,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 6,80,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,85,000 ಗೆ ಇದು ಕ್ಲೋಸ್ ಆಗುತ್ತೆ. ಹೌದು ಸರ್. ಓಕೆ. ಸೊ ಇಲ್ಲಿ ಒಂದು ವೋಲ್ಕ್ಸ್ವ್ಯಾಗನ್ GT ಇದೆ, ಪೋಲೋ. ಹೇಳಿ ಸರ್ ಇದು? ಸರ್ 2015 ಸೆಕೆಂಡ್ ಓನರ್ ವೆಹಿಕಲ್. 49,000 ಓಡಿದೆ. ಪೆಟ್ರೋಲ್ TSI ಸರ್. ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ ಇದು. DSD 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್. ಓಕೆ. ಹೈಲೈನ್ ಇದನ್ನು. ಓಕೆ. ಏನೇನ್ ಫೀಚರ್ಸ್ ಬರುತ್ತೆ ಸರ್? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ. ಓಕೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಕಂಪನಿ ಸೀಟ್ ಕವರ್ಸ್ ಬರುತ್ತೆ ಸರ್. ಕಂಪನಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ವೈಪರ್ ಬರುತ್ತೆ. ಸೊ ಇದೇನು ಟಾಪ್ ಎಂಡ್ ಬರುತ್ತೆ ಸರ್ ಇದು? ಹೌದು ಸರ್. GT ಪೆಟ್ರೋಲ್ ಆಟೋಮ್ಯಾಟಿಕ್ ಇದು. ಓಕೆ. ಪೆಟ್ರೋಲ್ ವಿತ್ ಇದು ಟರ್ಬೋ ಬರುತ್ತಲ್ವಾ? ಹೌದು ಸರ್. ಓಕೆ. ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು 6,95,000 ಕೋಟಿಂಗ್. ಓಕೆ. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 6,80,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,80,000 ಗೆ ಕ್ಲೋಸ್ ಆಗುತ್ತೆ. ಹೌದು ಸರ್. ಓಕೆ.
ಇಲ್ಲಿ ಒಂದು Volkswagen Vento ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ. 80,000 ನೋಡಿದೆ ಸರ್. ಹೈಲೈನ್ ಡೀಸೆಲ್ ಸರ್ ಇದು. ವೆಂಟೋ. ಹೈಲೈನ್ ಡೀಸೆಲ್. ಹೌದು ಸರ್. ಟೈರ್ ಪ್ರೊಫೈಲ್ ಸರ್ 80% ಇದೆ ಸರ್. 80% ಟೈರ್ ಪ್ರೊಫೈಲ್ ಇದೆ. ಮ್ಯಾಗ್ವಿಲ್ ಜೊತೆ ಬರುತ್ತೆ, ನೋಡಬಹುದು. ಹೈಲೈನ್ ಟಾಪ್ ಎಂಡ್ ಸರ್ ಇದು. ಲೆದರ್ ಅಪೋಸ್ಟಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಓಕೆ. ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಎಲ್ಲಾ ತರ ಫೀಚರ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಹೌದು ಸರ್. ಸೊ ನಿಮಗೆ ರೇರ್ ವೈಪರ್ ಒಂದು ಬರಲ್ಲ, ಡಿಫಾಗರ್ ಒಂದು ಬರುತ್ತೆ. ಸೊ ಏನ್ ಕೋಟಿಂಗ್ ಬರ್ತಾ ಇದೆ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 4,25,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,25,000 ಗೆ ಕ್ಲೋಸ್ ಆಗುತ್ತೆ Volkswagen Vento. ಹೌದು ಸರ್. ಇಲ್ಲಿ ಒಂದು ಫೋರ್ಡ್ ಫಿಗೋ ಇದೆ ಸರ್, ಸಾಕಷ್ಟು ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್ 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 80,000 ಓಡಿದೆ. ಟೈಟಾನಿಯಂ ಡೀಸೆಲ್ ಸರ್ ಇದು. ಓಕೆ. ಟೈರ್ ಪ್ರೊಫೈಲ್ ಸರ್ 60% ಇದೆ ಸರ್. ಓಕೆ. 60% ಟೈರ್ ಇದೆ ನೋಡಬಹುದು ಸರ್. ಡೀಸೆಲ್ ಅಲ್ವಾ? ಹೌದು ಸರ್. ಮೈಲೇಜ್ ಏನ್ ಬರುತ್ತೆ ಸರ್? ಸಿಟಿ ಒಳಗಡೆ 15 ಬರುತ್ತೆ, ಹೈವೇ 18-20 ಬರುತ್ತೆ ಸರ್. 18-20 ಬರುತ್ತೆ. ಏನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುವಂತದ್ದು. ಸೊ ಎಷ್ಟನೇ ಮಾಡೆಲ್ ಅಂತ ಹೇಳಿದ್ರಿ ಸರ್? 13 ಮಾಡಲ್ ಸರ್ ಇದು. 13 ಮಾಡೆಲ್. ಡಿಫಾಗರ್ ಬರುತ್ತೆ ನಿಮಗೆ, ಬ್ಯಾಕ್ ವೈಫರ್ ಬರುತ್ತೆ. ಬ್ಯಾಕ್ ವೈಪರ್ ಕೂಡ ಬರುತ್ತೆ. ಸೊ ನೋಡ್ತಾ ಇರುವಂತದ್ದು ಫಿಗೋ. ಸೊ ಸರ್ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದಾರೆ ಸರ್? ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2,75,000 ಗೆ ಈ ಗಾಡಿ ಕ್ಲೋಸ್ ಆಗುತ್ತೆ. ಹೌದು ಸರ್. ಓಕೆ. ಓಕೆ. ವರ್ಣ ಇದೆ, ಓಲ್ಡ್ ಫಸ್ಟ್ ಮಾಡೆಲ್ ಅನ್ಸುತ್ತೆ. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2011 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್. 76,000 ನೋಡಿದೆ. ಪೆಟ್ರೋಲ್ VT ಸರ್ ಇದು. ಪೆಟ್ರೋಲ್ VT ಮ್ಯಾಗ್ವಿಲ್ ಕೂಡ ಬರುವಂತದ್ದು. ಹೌದು ಸರ್. ಟೈರ್ 90% ಇದೆ. ಹೌದು ಸರ್. ಹೇಳಿ ಸರ್ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಲೆದರ್ ಅಪೋಸ್ಟಿ ಬರುತ್ತೆ. ಓಕೆ. ಲೆದರ್ ಅಪೋಸ್ಟಿ ಬರುತ್ತೆ ಅಲ್ವಾ? ಸೊ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ನೋಡುವಂತದ್ದು. ಸೊ ಇದರಲ್ಲಿ ಏರ್ ಬ್ಯಾಗ್ಸ್ ಬರಲ್ಲ ಅಲ್ಲ ಸರ್? ಇಲ್ಲ ಸರ್, ಏರ್ ಬ್ಯಾಗ್ಸ್ ಬರಲ್ಲ. ಏರ್ ಬ್ಯಾಗ್ಸ್ ಬರಲ್ಲ ಇದು. ಸೊ ಎಷ್ಟನೇ ಮಾಡೆಲ್ ಅಂತ ಹೇಳಿದ್ರಿ ಸರ್? 2011 ಮಾಡೆಲ್ ಇದು. 2011 ಮಾಡೆಲ್. ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಬರಲ್ಲ. ಸೊ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದಾರೆ ಸರ್? ಸರ್ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ. 2,75,000 ಗೆ ಇದು ಒಂದು ಕ್ಲೋಸ್ ಆಗುತ್ತೆ ವರ್ಣ. ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಗ್ರ್ಯಾಂಡ್ i10 ಇದೆ. ಸೊ ಸರ್ i20 2012 ಮಾಡೆಲ್ ಆಸ್ಟಾ ಆಪ್ಷನಲ್ ಇದು. ಆಸ್ಟಾ ಆಪ್ಷನಲ್. ಓಕೆ. ಹೇಳಿ ಸರ್ ಇದ್ರ ಬಗ್ಗೆ. ಸೆಕೆಂಡ್ ಓನರ್ ವೆಹಿಕಲ್. 80,000 ಡ್ರೈವನ್ ಆಗಿದೆ ಸರ್. ಓಕೆ. ಟೈರ್ ಒಂದು ನೋಡಬಹುದು 60-70% ಟೈರ್ ಇದೆ. 80% ಟೈರ್ ಇದೆ. ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಟಾಪ್ ಎಂಡ್ ಅನ್ಸುತ್ತೆ ಅಲ್ವಾ? ಹೌದು ಸರ್, ಟಾಪ್ ಎಂಡ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಓಕೆ. ಸೊ ಮ್ಯಾನ್ಯುವಲ್ ಗೇರ್ ಬ್ಯಾಗ್ಸ್ ನೋಡ್ತಾ ಇರಬಹುದು. ಕಂಪನಿ ಸೀಟ್ ಕವರ್ಸ್ ಇದೆ ಸರ್. ಕಂಪನಿ ಸೀಟ್ ಕವರ್ಸ್ ಇದೆ. ಏನು ವೇರ್ ಅಂಡ್ ಟೈರ್ ಆಗಿಲ್ಲ. ಸೊ ನೈಸ್ ಬಾಡಿ ಲೈನ್ ಅಲ್ಲಿ ಏನು ಫುಲ್ಲಿ ಟಾಪ್ ಎಂಡ್. ಓಕೆ. ಫುಲ್ಲಿ ಟಾಪ್ ಎಂಡ್. ನಿಮಗೆ ರೇರ್ ವೈಪರ್ ಕೂಡ ಬರುತ್ತೆ, ಡಿಫಾಗರ್ ಕೂಡ ಬರುತ್ತೆ. ಸೊ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 3,95,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,95,000 ಗೆ ಒಂದು i20 ಕ್ಲೋಸ್ ಆಗುತ್ತೆ. ಹೌದು ಸರ್. ಸೊ ಇಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2013 ಥರ್ಡ್ ಓನರ್ ವೆಹಿಕಲ್. 2013 ಅಲ್ವಾ? ಹೌದು ಸರ್. 13 ಥರ್ಡ್ ಓನರ್ ವೆಹಿಕಲ್. 96,000 ನೋಡಿದೆ ಸರ್. ರ್ಯಾಪಿಡ್ ಆಂಬಿಷನ್ ಪ್ಲಸ್ ಇದು. ಓಕೆ. ಆಂಬಿಷನ್ ಪ್ಲಸ್ ಅಂದ್ರೆ ಯಾವ್ದು ಬರುತ್ತೆ ಸರ್? ಮಿಡ್ ಇಲ್ಲ ಮಿಡ್ ವೇರಿಯಂಟ್ ಬರುತ್ತೆ ಸರ್. ಮಿಡ್ ವೇರಿಯಂಟ್ ಬರುತ್ತೆ ಅಲ್ವಾ? ಹೌದು ಸರ್. ಓಕೆ. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಅಂದ್ರೆ ನೀವು ಆಫ್ಟರ್ ಮಾರ್ಕೆಟ್ ಒಂದು ಇದು ಕೂಡ ಇದೆ, ಮ್ಯೂಸಿಕ್ ಸಿಸ್ಟಮ್ ಕೂಡ. ಹೌದು ಸರ್. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯೂಸಿಕ್ ಸಿಸ್ಟಮ್. ಲೆದರ್ ಅಪೋಸ್ಟ್ರಿ ಇದೆ. ಓಕೆ. ಸೊ ಡ್ರೈವರ್ ಸೈಡ್ ಸೀಟ್ ಕೂಡ ಸ್ವಲ್ಪ ಇದಾಗಿದೆ ಅಷ್ಟೇ. ಸೊ ಹೇಳಿ ಸರ್ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ 4,35,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ರೆ 3,95,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,95,000 ಗೆ ಕ್ಲೋಸ್ ಆಗುತ್ತೆ. ಹೌದು ಸರ್. ಓಕೆ. ಇಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಇನ್ನೊಂದು ಇದ್ರ ಬಗ್ಗೆ ಹೇಳಿ ಸರ್. ಸರ್ 2014 ಮಾಡೆಲ್ ಇದು. ಓಕೆ. ಥರ್ಡ್ ಓನರ್ ವೆಹಿಕಲ್. 82,000 ನೋಡಿದೆ. ಆಟೋಮ್ಯಾಟಿಕ್ DSG ಸರ್. ಸ್ಟೈಲ್ ಪ್ಲಸ್ ಇದು. ಡ್ಯುಯಲ್ ಟೋನ್ ಬರುತ್ತೆ. ಓಕೆ. ಡ್ಯುಯಲ್ ಟೋನ್ ಬರುತ್ತೆ. ನೋಡ್ತಾ ಇರುವಂತದ್ದು ಬ್ಲ್ಯಾಕ್ ಇದು ಕೂಡ ಬರುತ್ತೆ ಮೇಲೆ. ಸೊ ಹೇಳಿ ಸರ್ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಓಕೆ. ಸೊ DSG 7 ಸ್ಪೀಡ್ ಗೇರ್ ಬಾಕ್ಸ್ ಸರ್ ಇದು. ಓಕೆ. 7 ಸ್ಪೀಡ್ ಗೇರ್ ಬಾಕ್ಸ್ ಆಟೋಮ್ಯಾಟಿಕ್ ಬರುತ್ತೆ ಅಲ್ವಾ? ಹೌದು ಸರ್, ಆಟೋಮ್ಯಾಟಿಕ್. ಓಕೆ. ಫುಲ್ಲಿ ಒಂದು ಲಕ್ಸುರಿ ಫೀಲ್ ಕೊಡ್ತಾ ಇದೆ ಒಳಗಡೆ. ಹೌದು ಸರ್. ಸರ್ ಎಷ್ಟು ಓಡಿದೆ ಸರ್ ಇದು ಗಾಡಿ? 82,000 ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಡೆಲಿವರಿ ಕೊಡ್ತೀನಿ ಸರ್. ಸರ್ವಿಸ್ ಹಿಸ್ಟ್ರಿ ಜೊತೆಗೆ ಸಿಗುತ್ತಾ ಅಲ್ವಾ? ಹೌದು ಸರ್. ಸೊ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಆಕ್ಚುಲಿ. 90-95% ಟೈರ್ ಇದೆ.
ಸೊ ಹೇಳಿ ಸರ್, ಇದರ ಪ್ರೈಸಿಂಗ್ ಕೋಟಿಂಗ್ ಎಷ್ಟು ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ ಪ್ರೈಸಿಂಗ್ ಕೋಟ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4,85,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಇಲ್ಲಿ ಒಂದು ಪೋಲೋ ಇದೆ ಸರ್, ಹೇಳಿ ಸರ್ ಇದು ಯಾವ ಮಾಡೆಲ್ ಸರ್? ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ಥರ್ಡ್ ಓನರ್ ವೆಹಿಕಲ್. ಹೌದು ಸರ್, 96,000 ಓಡಿದೆ ಸರ್ ಇದು. ಓಕೆ, ಕಸ್ಟಮರ್ ವೆಹಿಕಲ್ ಇದು, ಪಾರ್ಕ್ ಅಂಡ್ ಸೆಲ್ ಗೆ ಇರೋದು. ಓಕೆ, 2011 ಸರ್ 13 ಮಾಡಲ್ ಸರ್, 13 ಥರ್ಡ್ ಓನರ್. ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ಸರ್? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಪವರ್ ವಿಂಡೋಸ್ ಬರುತ್ತೆ. ಹೌದು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಒಂದು ಎಕ್ಸ್ಟ್ರಾ ಇದು ಹಾಕ್ತಿದ್ದಾರೆ, ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಸೊ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ 3,50,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. 3,25,000 ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಸರ್ 96,000 ಓಡಿದೆ ಸರ್. 96,000 ಓಡಿದೆ. ಓಕೆ ಓಕೆ, ಇಲ್ಲಿ ಒಂದು ಮತ್ತೊಂದು ಪೋಲೋ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2012 ಸಿಂಗಲ್ ಓನರ್ ವೆಹಿಕಲ್, 80,000 ಓಡಿದೆ, ಟ್ರೆಂಡ್ ಲೈನ್ ಸರ್ ಇದು. ಓಕೆ, ಟೈರ್ ಪ್ರೊಫೈಲ್ ನೋಡಬಹುದು, 80 to 90% ಟೈರ್ ಇದೆ. ಸೊ ಸರ್ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಒಂದು ಮಲ್ಟಿಮೀಡಿಯಾ ಸಿಸ್ಟಮ್ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನು. ಸೊ ನೋಡ್ಬೋದು ಸರ್. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಇದು 80,000 ಓಡಿದೆ. 80,000 ಓಡಿದೆ. ಫಸ್ಟ್ ಓನರ್ ಅಲ್ವಾ? ಹೌದು ಸರ್. ಸರ್ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ? 4,20,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 4 lakhs ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4 lakh ಗೆ ಕ್ಲೋಸ್ ಆಗುತ್ತೆ ಇದು? ಹೌದು ಸರ್. ಓಕೆ, ಇಲ್ಲಿ ಒಂದು ಹೋಂಡಾ ಬ್ರಿಯೋ ಇದೆ ವೈಟ್ ಕಲರ್ ಅಲ್ಲಿ ನೋಡ್ತಾ ಇರುವಂತದ್ದು. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಬ್ರಿಯೋ 2012 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 63,000 ನೋಡಿದೆ, VMT ಸರ್ ಇದು. VMT? ಹೌದು ಸರ್. ಆಫ್ಟರ್ ಮ್ಯಾಗ್ವಿಲ್ ಇದೆ. ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್, 10 ಇಂಚ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಹೌದು ಸರ್. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿರೋದಲ್ವಾ ಸರ್ ಇದು? ಹೌದು ಸರ್, ಹಾಕ್ಸಿರೋದು. ಓಕೆ ಸರ್, ಎಷ್ಟು ಓಡಿದೆ ಅಂತ ಹೇಳಿದ್ರಿ? 63,000 ಓಡಿದೆ ಸರ್. 63,000 ಓಡಿದೆ. ಹೌದು. ಓಕೆ, ಎಷ್ಟು ಓನರ್ ಆಗಿದೆ ಸರ್? ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. ಸರ್ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದೀರಾ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು 3,55,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. 3,25,000 ಗೆ ಹೋಂಡಾ ಬ್ರಿಯೋ ಒಂದು ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ನೋಡುವಂತದ್ದು. ನೆಕ್ಸ್ಟ್ ಇಲ್ಲೊಂದು ನಮ್ಮ ಹತ್ರ ಒಂದು i20 ಇದೆ ಬ್ಲೂ ಕಲರ್ ಅಲ್ಲಿ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2013 ಸೆಕೆಂಡ್ ಓನರ್ ವೆಹಿಕಲ್, 70,000 ಓಡಿದೆ, ಸ್ಪೋರ್ಟ್ಸ್ ಆಪ್ಷನಲ್ ಸರ್ ಇದು. ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ರೆ ನಿಮ್ಗೆ ಎಲ್ಲ ಇದು ಬರುತ್ತೆ ಅಲ್ವಾ, ಫೀಚರ್ಸ್ ಬರುತ್ತೆ ಇದರಲ್ಲಿ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನೋಡುವಂತದ್ದು. ಹೌದು ಸರ್. ಡಿಫಾಗರ್ ಬರುತ್ತೆ. ಡಿಫಾಗರ್ ಕೂಡ ಬರುತ್ತೆ. ಹೌದು ಸರ್, ಮ್ಯಾನ್ಯುಯಲ್ ಜೊತೆ. ಸರ್ ಎಷ್ಟು ಓಡಿದೆ ಸರ್ ಇದು? 70,000 ಓಡಿದೆ. ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್. ಎಷ್ಟು ಪ್ರೈಸ್ ಎಷ್ಟು ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 4,65,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 4,35,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,35,000 ಗೆ ಕ್ಲೋಸ್ ಮಾಡ್ತೀರಾ. ಇಲ್ಲಿ ಒಂದು ಹೋಂಡಾ ಸಿಟಿ ಇದೆ ನೋಡ್ತಾ ಇರುವಂತದ್ದು. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. 10th ಆನಿವರ್ಸರಿ ಹೋಂಡಾ ಸಿಟಿ ಸರ್ ಇದು. ಓಕೆ, 50,000 ಡ್ರಿವನ್ ಆಗಿದೆ ಸರ್. 50,000 ಡ್ರಿವನ್ ಆಗಿದೆ. ಟೈರ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸರ್ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಡಿಫಾಗರ್ ಬರುತ್ತೆ. ಓಕೆ, ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ ಆಕ್ಚುಲಿ. ಸರ್ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಹೌದು ಬ್ರದರ್. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಅಲ್ವಾ? ಹೌದು ಸರ್. ಎಷ್ಟು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 275 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 275 ಗೆ ಕ್ಲೋಸ್ ಆಗುತ್ತೆ ಇದು? ಹೌದು ಸರ್. ಓಕೆ, ಇಲ್ಲಿ ಒಂದು ಶೆವರ್ಲೆಟ್ ಸೈಲ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2014 ಸಿಂಗಲ್ ಓನರ್ ವೆಹಿಕಲ್. ಓಕೆ, 93,000 ನೋಡಿದೆ, LS ಡೀಸೆಲ್ ಸರ್ ಇದು. LS ಡೀಸೆಲ್ ವೆಹಿಕಲ್. ಹೌದು ಸರ್. ಡೀಸೆಲ್ ವೆಹಿಕಲ್ ಅನ್ನೋದ್ರಿಂದ ಎಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್, ಸಿಟಿ ಒಳಗಡೆ 14 ಬರುತ್ತೆ, 14 to 15. 14 to 15 ಬರುತ್ತೆ. ಹೌದು ಸರ್. ಸರ್ ಇದ್ರ ಸರ್ವಿಸ್ ಕಾಸ್ಟ್ ಎಲ್ಲ ಹೆಂಗಿರುತ್ತೆ ಸರ್? ಹೆಂಗೆ ಪಾರ್ಟ್ಸ್ ಗಳೆಲ್ಲ ಸಿಗುತ್ತಾ? ಎಲ್ಲ ಅವೈಲೇಬಲ್ ಸಿಗುತ್ತೆ ಬ್ರದರ್. ಸಿಗುತ್ತಾ? ಹೌದು ಸರ್. ಓಕೆ ಸರ್, ಆಫ್ಟರ್ ಮಾರ್ಕೆಟ್ ಒಂದು ಮಲ್ಟಿಮೀಡಿಯಾ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ ಅಲ್ವಾ ಸರ್? ಒಂದೇ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಓಕೆ, ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಸೈಲ್, LS, ಪೆಟ್ರೋಲ್ ಸರ್, ಡೀಸೆಲ್ ಅಲ್ಲ? ಹೌದು ಸರ್, ಡೀಸೆಲ್. ಓಕೆ, ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದೀರಾ ಸರ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 3,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 3 lakhs ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3 lakh ಗೆ ಕ್ಲೋಸ್ ಆಗುತ್ತೆ ಒಂದು ಶೆವರ್ಲೆಟ್ ಸೈಲ್. ಇಲ್ಲಿ ಒಂದು ಹುಂಡೈ ವರ್ಣ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2013 ಸೆಕೆಂಡ್ ಓನರ್ ವೆಹಿಕಲ್, 80,000 ನೋಡಿದೆ, SX ಇದು. ಓಕೆ, SX ಡೀಸೆಲ್. ಡೀಸೆಲ್.
ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಸಿಟಿ ಒಳಗಡೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಹೈವೇ 18 ಬರುತ್ತೆ ಸರ್. ಎಷ್ಟನೇ ಓನರ್ ಆಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಫೀಚರ್ಸ್ ಎಲ್ಲ ಏನು ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಹೌದು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹೌದು ಸರ್, 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್. ಇದು 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸೊ ಸರ್ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟಿಂಗ್ ಪ್ರೈಸ್. 5,85,000 ಕೋಟಿಂಗ್ ಸರ್. ಫೈನಲ್ ಅಂದ್ರೆ ಸರ್? ಫೈನಲ್ ಅಂತ ಹೇಳಿದ್ರೆ ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 5,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,50,000 ಗೆ ನಿಮ್ಗೊಂದು ವರ್ಣ ಸಿಗ್ತಾ ಇರುವಂತದ್ದು. ಹೌದು ಸರ್. ಸರ್ ಇಲ್ಲೊಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ವೈಟ್ ಕಲರ್ ಅಲ್ಲಿ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2013 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್. ಓಕೆ, 79,000 ನೋಡಿದೆ. ಡೀಸೆಲ್ ಹೈಲೈನ್ ಸರ್ ಇದು. ಡೀಸೆಲ್ ಹೈಲೈನ್ ಟಾಪ್ ಎಂಡ್ ಬರುತ್ತೆ ಅಲ್ವಾ ಸರ್ ಇದು? ಹೌದು ಸರ್. ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ ಸರ್. ಓಕೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ಬರುತ್ತೆ. ಒಂದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ನಿಮಗೆ ಬ್ಯಾಕ್ ವೈಪರ್ ಬರಲ್ಲ, ಒಂದು ಇದು ಬರುತ್ತೆ, ಡಿಫಾಗರ್ ಬರುತ್ತೆ. ಸೊ ನೋಡ್ತಾ ಇರುವಂತ ಸರ್ ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಹಾ 4,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 4,20,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ, 4,20,000 ಗೆಲ್ಲ ನಿಮ್ಗೊಂದು ವೆಂಟೋ ಸಿಗ್ತಾ ಇದೆ. ಹೌದು ಸರ್. ಸರ್ ಇಲ್ಲೊಂದು ಬ್ಲಾಕ್ ಕಲರ್ ಬ್ಯೂಟಿ ಅಂತಾನೆ ಹೇಳ್ಬೋದು, ವೋಲ್ಕ್ಸ್ವ್ಯಾಗನ್ ವೆಂಟೋ ಇನ್ನೊಂದಿದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 99,000 ನೋಡಿದೆ, ಹೈಲೈನ್ ಡೀಸೆಲ್ ಸರ್ ಇದು. ಹೈಲೈನ್ ಡೀಸೆಲ್. ಓಕೆ, ಡೀಸೆಲ್ ಆಗಿರೋದ್ರಿಂದ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಸಿಟಿ ಒಳಗಡೆ 14 ಬರುತ್ತೆ ನಿಮಗೆ, ಹೈವೇ ಬಂದ್ಬಿಟ್ಟು 18-20 ರೀಚ್ ಆಗುತ್ತೆ ಸರ್. 18-20 ರೀಚ್ ಆಗುತ್ತೆ. ಸೊ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಓಕೆ, ಲೆದರ್ ಅಪೋಸ್ಟಿ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಓಕೆ, ಡಿಫಾಗರ್ ಬರುತ್ತೆ ಸರ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ನೋಡ್ತಾ ಇರುವಂತದ್ದು ಆಲ್ಮೋಸ್ಟ್ ಆ ವೈಟ್ ಕಲರ್ ವೆಂಟೋಗೂ ಇದಕ್ಕೂ ಸೇಮ್ ಇದೆ ಅಲ್ವಾ ಸರ್? ಎಷ್ಟೇ ಓನರ್ ಅಂತ ಹೇಳಿದ್ರೆ ಸರ್? ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಏನ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 4,85,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,85,000 ಗೆ ಇನ್ನೊಂದು ವೆಂಟೋ ಸಿಗ್ತಾ ಇದೆ ನಿಮ್ಗೆ. ಇಲ್ಲೊಂದು ಮಹೀಂದ್ರ XUV 500 ಇದೆ ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2014 ಮಾಡೆಲ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್, 93,000 ನೋಡಿದೆ ಸರ್. ಓಕೆ, W8 ಸರ್ ಇದು ಮ್ಯಾನ್ಯುವಲ್, 2.2 ಲೀಟರ್ ಡೀಸೆಲ್ ಇಂಜಿನ್ ಸರ್ ಇದು. ಓಕೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಓಕೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಓಕೆ, ಸಿಂಗಲ್ ಓನರ್ ಆಗಿದೆ, 95,000 ಕಿಲೋಮೀಟರ್ ಓಡಿದೆ ಅಲ್ವಾ? ಹೌದು ಸರ್. ಓಕೆ ಸರ್, ಹೇಳಿ ಸರ್ ಇದಕ್ಕೆ ಎಷ್ಟು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ 9,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 9 lakhs ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 9 lakhs ಗೆ ಕ್ಲೋಸ್ ಆಗುತ್ತೆ ಇದು. ಹೌದು ಸರ್. ಓಕೆ, ಇನ್ನೊಂದು XUV 500 ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 76,000 ನೋಡಿದೆ ಸರ್. ಇದನ್ನು 2.2 ಲೀಟರ್ ಡೀಸೆಲ್ ಇಂಜಿನ್ ಸರ್, W8 ಇದು. ಓಕೆ, ಆಫ್ಟರ್ ಮ್ಯಾಗ್ವೀಲ್ ಇದೆ, ಓಕೆ, ಲೋ ಪ್ರೊಫೈಲ್ ಟೈರ್ ಇದೆ ಸರ್, ಲೋ ಪ್ರೊಫೈಲ್ ಸಬ್ವೂಫರ್ ಇದೆ ಇದರಲ್ಲಿ, ಓಕೆ, ಆಂಪ್ ಇದೆ ಸರ್. ಏನೇನ್ ಫೀಚರ್ಸ್ ಬರುತ್ತೆ? ಸಿಸ್ಟಮ್ ಇದೆ ಸರ್. ಓಕೆ, ಕಂಪನಿ ಇದೆ. ಓಕೆ, ಲೆದರ್ ಸೀಟ್ ಅಪಲ್ಸ್ಟ್ರಿ ಇದೆ. ಹೌದು ಸರ್. ಸೊ ನೋಡಬಹುದು 8 ಏರ್ ಬ್ಯಾಗ್ಸ್. 8 ಏರ್ ಬ್ಯಾಗ್ಸ್ ಬರುತ್ತೆ. ಹೌದು ಸರ್. W8 ಇದು. W8 ಇಂಜಿನ್. ಸೊ ಸೆಕೆಂಡ್ ಓನರ್ ಅಲ್ವಾ ಸರ್ ಇದು? ಹೌದು ಸರ್, ಸೆಕೆಂಡ್ ಓನರ್. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರಿ ಸರ್? 76,000. 76,000 ಅಷ್ಟೇ ಓಡಿರುವಂಥದ್ದು ಸರ್. ಎಷ್ಟು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಪ್ರೈಸ್ ಬಂದ್ಬಿಟ್ಟು 8,75,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 8,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 8,25,000 ಗೆಲ್ಲ ನಿಮ್ಗೆ ಇಲ್ಲೊಂದು 2013 ಸೆಕೆಂಡ್ ಓನರ್, 76,000 ಡ್ರಿವನ್ ಸರ್. ಓಕೆ ಸರ್, ಇಲ್ಲಿ ಒಂದು ಬ್ಲಾಕ್ ಕಲರ್ BMW ನೋಡ್ತಾ ಇರುವಂತದ್ದು X1 ಸೀರೀಸ್. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ BMW X1 ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್, 86,000 ನೋಡಿದೆ, ಎಸ್ ಡ್ರೈವ್ ಸರ್ ಇದು. ಓಕೆ, ಸೊ ಟೈರ್ ಪ್ರೊಫೈಲ್ ನೋಡಬಹುದು, ಚೆನ್ನಾಗಿದೆ ಆಕ್ಚುಲಿ. ಸರ್ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ 8 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಓಕೆ, ಸೊ ಎಷ್ಟನೇ ಓನರ್ ಆಗಿದೆ ಸರ್ ಇದು? ಏನ್ ಸರ್? ಎಷ್ಟನೇ ಓನರ್ ಆಗಿದೆ? ಸಿಂಗಲ್ ಓನರ್ ವೆಹಿಕಲ್, ಲೆದರ್ ಅಪೋಸ್ಟಿನೂ ಬರುತ್ತೆ. ಓಕೆ, ಆಟೋಮ್ಯಾಟಿಕ್ ಸರ್ ಇದು. ಆಟೋಮ್ಯಾಟಿಕ್ ನೋಡ್ತಾ ಇರುವಂತದ್ದು, ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಸರ್. ಓಕೆ, ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್ ಇದು? 86,000 ಡ್ರಿವನ್. 86,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಅಲ್ವಾ? ಹೌದು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಎಷ್ಟು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದೀರಾ ಸರ್ ಇದು? ಪ್ರೈಸ್ ಬಂದ್ಬಿಟ್ಟು 11,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 10,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್.
10,50,000ಗೆಲ್ಲ X1 ಒಂದು ಸಿಗ್ತಾ ಇದೆ ನಿಮಗೆ. 2012 ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. 2012 ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಓಕೆ, ಇಲ್ಲಿ ಒಂದು ಮತ್ತೊಂದು X1 ನೋಡ್ತಾ ಇರುವಂತದ್ದು BMW. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2013 ಥರ್ಡ್ ಓನರ್ ವೆಹಿಕಲ್. ಓಕೆ, 1,05,000 ಡ್ರಿವನ್ ಆಗಿದೆ ಸರ್ ಇದು. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಹೊಸ ಕಂಡೀಷನ್ ಇದೆ ಸರ್ ಟೈರ್. ಹೌದು ಸರ್, ಹೇಳಿ ಸರ್ ಏನೇನು ಫೀಚರ್ಸ್ ಬರುತ್ತೆ? ಸೇಮ್ ಸರ್ ಅದು ಬ್ಲಾಕ್ ಕಲರ್ ಸೇಮ್ ಸರ್. 8 ಏರ್ ಬ್ಯಾಗ್ಸ್ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಆಟೋಮ್ಯಾಟಿಕ್. ಇದು ಕೂಡ ಆಟೋಮೆಟಿಕ್ ಅಲ್ವಾ ಸರ್? ಇದು ಯಾವ ಮಾಡೆಲ್ ಸರ್ ಇದು? ಯಾವುದು ಸರ್? ಇದು ಯಾವ ಮಾಡೆಲ್? 13 ಮಾಡೆಲ್ ಸರ್ ಇದು. ಇದು 13 ಮಾಡೆಲ್. ಹೌದು, ಇದು ಅದು 12 ಮಾಡೆಲ್. ಮಾಡೆಲ್. ಓಕೆ, ಎಷ್ಟನೇ ಓನರ್ ಆಗಿದೆ ಸರ್ ಇದು? ಏನು ಸರ್? ಎಷ್ಟನೇ ಓನರ್ ಆಗಿದೆ? ಥರ್ಡ್ ಓನರ್ ಸರ್. ಇದು ಥರ್ಡ್ ಓನರ್ ಆಗಿದೆ. ಹೌದು ಸರ್. ಸೊ ಎಷ್ಟು ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್ ಇದು? ಪ್ರೈಸ್ ಬಂದ್ಬಿಟ್ಟು 11,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 10,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 10,50,000ಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀರಾ. ಥರ್ಡ್ ಓನರು 2013 ಮಾಡೆಲ್ ಅಲ್ವಾ ಸರ್ ಇದು? ಓಕೆ ಓಕೆ, ನೋಡಿದ್ರಲ್ಲ ಇವತ್ತು ಯಾವ್ಯಾವ ಕಾರುಗಳಿದ್ದಾವೆ, ಯಾವ್ಯಾವ ಪ್ರೈಸ್ ರೇಂಜಲ್ಲಿತ್ತು, ಅಂದರೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನ್ಯೂ ವ್ಯೂವರ್ಸ್ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ಸು ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ನಿಮಗೆ ಮೇ ಬಿ ಯೂಸ್ ಆಗದೇ ಇಲ್ಲದೆ ಇರ್ಬೋದು, ಆ್ಯಂಡ್ ನಿಮ್ಮ ಸ್ನೇಹಿತರು ಕೂಡ ಕಳಿಸಿ, ಅವ್ರಿಗೆ ಕೂಡ ಯೂಸ್ ಆಗ್ಬೋದು. ಹೌಸ್ ಆಫ್ ಕಾರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಇನ್ನೊಂದು ಸರಿ ಸಮೀರ್ ಬಾಯ್ನ ಕೇಳೋಣ. ಸರ್ ಇನ್ನೊಂದ್ಸಲಿ ಹೇಳಿಬಿಡಿ ಸರ್. ಕನಕಪುರ ಮೇನ್ ರೋಡ್, ಕುನನ್ಕುಂಟೆ ಕ್ರಾಸ್, ಮೆಟ್ರೋ ಪಿಲ್ಲರ್ 165, 100 ಮೀಟರ್ಸ್ ಲೆಫ್ಟ್ ಸೈಡಲ್ಲೇ ಇದೆ ಸರ್ ಶೋರೂಮ್. ಗೋದ್ರೇಜ್ ಬ್ಯಾಕ್ ಸೈಡ್. ಓಕೆ, ನಿಮಗೆ ಸ್ವಲ್ಪ ಕ್ರಾಸಲ್ಲಿ ಬರುತ್ತೆ. ಕನಕಪುರ ಕಡೆಯಿಂದ ಬರೋರಿಗೆ ರೈಟ್ ಸೈಡಲ್ಲಿ ಬರುತ್ತೆ. ಆ್ಯಕ್ಚುಲಿ ಆ ಕಡೆಯಿಂದ ಬನಶಂಕರಿ ಕಡೆಯಿಂದ ಬರೋರಿಗೆ ಲೆಫ್ಟ್ ಸೈಡಲ್ಲಿ ಕೊಣನ್ಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಬಳಿ 165 ಹತ್ರ ಬಂದ್ಬಿಟ್ರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಇದೆ ಸರ್. ಲೆಫ್ಟ್ ಸೈಡಲ್ಲೇ ಇದೆ ನಿಮ್ಮ ಬನಶಂಕರಿ ಕಡೆಯಿಂದ ಬಂದರೆ. ಹೌದು ಸರ್. ಸೊ ಇವತ್ತಿಗೆ ಇಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್.